ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಕಡಲೆಕಾಳು ಬಟಾಣಿ ಸಾಂಬಾರ್ ರೆಸಿಪಿ. ಕಾಳನ್ನ ಓವರ್ ನೈಟ್ ನೆನೆಸ್ಬೇಕು. 2-3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ 3 ವಿಷಲ್ ಹಾಕ್ಸ್ಕೊಳ್ಳಿ. ಕಾಳು ಬೆಂದಿದೆ. ಈಗ ಕಾಳನ್ನ ಸಪ್ರೇಟ್ ಮಾಡಿ ಅದೇ ನೀರಿಗೆ 2 ಆಲೂಗಡ್ಡೆ ಹಾಕಿ 1 ವಿಷಲ್ ಹಾಕ್ಸಿ. ರುಬ್ಬೋದಕ್ಕೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ, ಹುಣಸೆ ಹಣ್ಣು, ಬೇಯಿಸಿರೋ ಅಂಥ ಕಾಳು, 2 ಸ್ಪೂನ್ ಧನಿಯಾ ಪುಡಿ. ಆಲೂಗಡ್ಡೆ ಬೆಂದಿದೆ. ಕಾಳು ಜೊತೆ ಆಲೂಗಡ್ಡೆನ ಸೇರಿಸಿ ಮಸಾಲೆ ರುಬ್ಬಿರೋದನ್ನು ಕಾಳಿಗೆ ಹಾಕಿ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಾಯಿಸಬೇಕು. ಫ್ರೆಶ್ ಆಗಿರೋ 4 ಬದನೆಕಾಯಿ ತಗೊಂಡಿದ್ದೀನಿ. ಕಟ್ ಮಾಡಿ ತೊಳೆದು ಜೊತೆಗೆ 1 ಟೊಮೆಟೊ ಕಟ್ ಮಾಡ್ಕೊಳ್ಳಿ. ಎರಡನ್ನೂ ಸಾಂಬಾರ್ ಜೊತೆ ಸೇರಿಸಿ. ಎಲ್ಲ ಬೇಯೋವರೆಗೂ ಸಾಂಬಾರನ್ನ ಚೆನ್ನಾಗಿ ಕುದಿಸಿ. ಒಗ್ಗರಣೆಗೆ ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋ ಅಂಥ ಒಗ್ಗರಣೆನ ಸಾಂಬಾರಿಗೆ ಆ್ಯಡ್ ಮಾಡಿದ್ರೆ ರುಚಿಯಾದ ಕಾಳು ಸಾಂಬಾರು ರೆಡಿ ಆಯಿತು. ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ.